ಹಲೋ ಪ್ರಮಟ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಅಗ್ರೇನಿಯನ್ ನ್ಯೂಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 20 ಡಿಸೆಂಬರ್ 2024 ಶುಕ್ರವಾರದಂದು ತರಕಾರಿ ದರಗಳು APMC ಮಾರುಕಟ್ಟೆ ಕೋಲಾರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತಿದೆ. ಸೊ ಫ್ರೆಂಡ್ಸ್, ಇವು ತರಕಾರಿ ದರಗಳು ಬಂದು DNS ಮಂಡಿ ಹೊರತಾಗಿರುತ್ತೆ. ಸರಿದ್ರೆ ನಿನ್ನೆಗಿಂತ ಇವತ್ತು ತರಕಾರಿ ದರಗಳು ಜಾಸ್ತಿನೂ ಆಗಿದೆ, ಕಡಿಮೆನೂ ಆಗಿದೆ. ಸೊ ಇವತ್ತಿನ ತರಕಾರಿ ದರಗಳು ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ. ವೈಟ್ ಬೀನ್ಸ್ 40ರಿಂದ 60 ರೂಪಾಯಿ ಕೆಜಿ, ಪೆನ್ಸಿಲ್ ಬೀನ್ಸ್ 50ರಿಂದ ಒಳ್ಳೆ ಕ್ವಾಲಿಟಿ ಇರೋದು 70 ರೂಪಾಯಿ ಕೆಜಿ, ಮೆಣಸಿನಕಾಯಿ 20ರಿಂದ 25 ರೂಪಾಯಿ ಕೆಜಿ, ಕಾಲಿಫ್ಲವರು 30 ಕೆಜಿ ಮಟ್ಟ ಬಂದು 250ರಿಂದ 400 ರೂಪಾಯಿ, ಕ್ಯಾಬೇಜ್ 50 ಕೆಜಿ ಮಟ್ಟ ಬಂದು 300ರಿಂದ 400 ರೂಪಾಯಿ. ಒಳ್ಳೆ ಕ್ವಾಲಿಟಿ ಇರೋದು ಹಾಗಲಕಾಯಿ, ದೊಡ್ಡ ಹಾಗಲಕಾಯಿ 30ರಿಂದ 35 ರೂಪಾಯಿ ಕೆಜಿ, ಚಿಕ್ಕ ಹಾಗಲಕಾಯಿ 40ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 45 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲ ರೈತರಿಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀರೆಕಾಯಿ 30ರಿಂದ 40 ರೂಪಾಯಿ ಕೆಜಿ, ಸೋರೆಕಾಯಿ 35ರಿಂದ 40 ರೂಪಾಯಿ ಕೆಜಿ, ಸೌತೆಕಾಯಿ 20 ಕೆಜಿ ಮಟ್ಟ ಬಂದು 400ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 500 ರೂಪಾಯಿ. ಬದನೆಕಾಯಿ 30ರಿಂದ 40 ರೂಪಾಯಿ ಕೆಜಿ, ಬೆಂಡೆಕಾಯಿ 25ರಿಂದ 30 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 35ರಿಂದ ಟಾಪ್ ರೇಟ್ ಬಂದು 45 ರೂಪಾಯಿ ಕೆಜಿ, ಬಜ್ಜಿ ಮೆಣಸಿನಕಾಯಿ 20ರಿಂದ 25 ರೂಪಾಯಿ ಕೆಜಿ, ಪಡವಲಕಾಯಿ 35ರಿಂದ 40 ರೂಪಾಯಿ ಕೆಜಿ, ಸ್ವೀಟ್ ಕಾರ್ನ್ 8ರಿಂದ 10 ರೂಪಾಯಿ ಕೆಜಿ, ತೊಗರಿ 40ರಿಂದ 45 ರೂಪಾಯಿ ಕೆಜಿ, ಕುಂಬಳಕಾಯಿ 8ರಿಂದ 10 ರೂಪಾಯಿ ಕೆಜಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು DNS ಮಂಡಿ APMC ಮಾರುಕಟ್ಟೆ ಕೋಲಾರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ನಿನ್ನೆಗಿಂತ ಇವತ್ತು ತರಕಾರಿ ದರಗಳು ಜಾಸ್ತಿನೂ ಆಗಿದೆ, ಕಡಿಮೆನೂ ಆಗಿದೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ. ಸೊ ಇವತ್ತಿನ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.